ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವತ್ತಿನ ಎಪಿಸೋಡ್ ಅಂದರೆ ಲೈವ್ ಅಪ್ಡೇಟಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಬರೋಣ. ಸೊ ನಿಮಗೆಲ್ಲ ಗೊತ್ತಿರ್ಬೋದು. ಸೊ ನಿನ್ನೆ ನಮ್ಮ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು, ಅದು ಕೂಡ 7ನೇ ವಾರದ ಎಲಿಮಿನೇಷನ್ನಲ್ಲಿ. ಸೊ ಟೋಟಲ್ ಆಗಿ 50 ದಿನಗಳ ಕಾಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದರು. ಬಟ್ 50 ದಿನ ಆದಮೇಲೆ ಸೊ 7ನೇ ವಾರ ಈಗ ನಿನ್ನೆ ಅಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಒಂಥರ ಶಾಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರಿಗಷ್ಟೇ ಅಲ್ಲ, ಸೊ ನಮಗೂ ಕೂಡ ಒಂಥರ ಶಾಕಿಂಗ್ ಎಲಿಮಿನೇಷನ್ ಆಗಿದೆ ಅಂತ ಅನ್ಕೋಬೋದು. ಯಾಕಪ್ಪ ಅಂದರೆ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆ ತುಂಬ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿತ್ತು. ಸೊ ನಿನ್ನೆ ಕೂಡ ಅಂದ್ಕೊಂಡಿದ್ರು ಧ್ರುವಂತ್ ಮತ್ತು ಅಂದರೆ ರಿಷಾ ಅವರ ಮಧ್ಯೆ ಯಾರಾದರೂ ಒಬ್ಬರು ಹೋಗ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಆದರೆ ಆ ರೀತಿ ಆಗಲಿಲ್ಲ. ಸೊ ಅದೊಂದು ಡಿಫ್ರೆಂಟಾಗಿ ನಡೀತು ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ತುಂಬಗಳು ಚರ್ಚೆ ಕೂಡ ನಡೀತಾ ಇದೆ ಇವತ್ತು. ಸೊ ಕಾಕ್ರೋಚ್ ಸುದಿಯವರು ಏನಕ್ಕೆ ಹೋದರು, ಯಾಕೆ, ಅಷ್ಟೇ ಅಲ್ಲದೆ ಇಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಅವರು ತುಂಬ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಣ್ಣೀರು ಸಹ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಯಾವ ವಿಚಾರಗಳನ್ನ ಮಾತಾಡಿಕೊಂಡು ಯಾಕೆ ಕಣ್ಣೀರು ಆಗ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ರು. ಯಾಕಪ್ಪ ಅಂದರೆ 3ನೇ ವಾರದ ಗ್ರ್ಯಾಂಡ್ ಫಿನಾಲೆಯಲ್ಲೂ ಕೂಡ ವಿನ್ ಆಗಿದ್ರು. ಸೊ ಅವರಿಗೊಂದು ಪವರ್ ಕೂಡ ಸಿಕ್ಕಿತ್ತು, ಅದು ಕೂಡ ಇಮ್ಯುನಿಟಿ ಪವರ್. ಸೊ ಈ ಪವರಿಂದ ಅವ್ರು ಏನಾದರೂ ಬಿಗ್ ಬಾಸ್ ಮನೆಯಿಂದ ಇನ್ನೇನು ಕೇಸ್ ಹೋಗ್ತಾರಪ್ಪ ಅಂದಾಗ ಸೊ ಆ ಒಂದು ಪವರಿಂದ ಅವರು ಉಳಿಬೋದಾಗಿತ್ತು. ಬಟ್ ಅವರ ಒಂದು ಲಾಸ್ಟ್ ಸೀಸನಲ್ಲಿ ಅವರು ಆ ಒಂದು ಲಾಸ್ಟ್ ವೀಕಲ್ಲಿ ಆ ಒಂದು ಕ್ಲಾಕೆಟ್ನ ಯೂಸ್ ಮಾಡ್ಕೊಬಿಟ್ಟು ಸೇವ್ ಆದರು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ವಾರ ತುಂಬ ಚೆನ್ನಾಗೇ ವೋಟಿಂಗ್ಸ್ಗಳು ಬಂದಿತ್ತು, ತುಂಬ ಚೆನ್ನಾಗೇ ಇತ್ತು. ಬಟ್ ಯಾಕೆ ಈ ರೀತಿ ಆಯಿತು ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ. ಅಷ್ಟೇ ಅಲ್ಲದೆ ಈಗ ಜಾನ್ವಿ ಮತ್ತು ಅಶ್ವಿನಿ ಅವರು ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನಂತ ಅಂದರೆ ಸೊ ಯಾಕೆ ಹೀಗಾಯಿತು, ಯಾಕೆ. ಅಷ್ಟೇ ಅಲ್ಲದೆ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಟೈಮಲ್ಲಿ ಜಾನ್ವಿ ಅಶ್ವಿನಿಯವರು ತುಂಬ ಅಳ್ತಾರೆ. ಯಾಕಪ್ಪ ಅಂದರೆ ಇವರ ಮಧ್ಯೆ ಇರುವಂಥ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು, ಫ್ರೆಂಡ್ಶಿಪ್ಪು ಬಿಗ್ ಬಾಸ್ ಮನೆಯಲ್ಲಿ. ಸೊ ಯಾಕಪ್ಪ ಅಂದರೆ ಇಲ್ಲಿ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವಂಥ ಸ್ಪರ್ಧಿಗಳ ಜೊತೆ ಹೇಗಿರ್ತಿದ್ರು ಗೊತ್ತಿಲ್ಲ. ಬಟ್ ಜಾಸ್ತಿ ಕ್ಲೋಸ್ ಆಗಿದ್ದು ಜಾನ್ವಿ ಮತ್ತು ಅಶ್ವಿನಿ ಅವ್ರ ಹತ್ರ. ಸೊ ಅಶ್ವಿನಿ ಮೇಡಮ್ ಅಂದ್ಕೊಂಡು ಜಾನ್ವಿ ಅವ್ರನ್ನ ಅಕ್ಕ ಅಂದ್ಕೊಂಡು ಆರಾಮಾಗಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಅವರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾಮಿನೇಷನಲ್ಲೂ ಕೂಡ ಅವರು ಇದ್ದರು, ಸೊ ಇವರು ಇದ್ದರು. ಬಟ್ ಇದೊಂಥರ ತುಂಬ ಡಿಫ್ರೆಂಟಾಗಿ ನಡೀತು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ನಡೆದಂತಹ ಶಾಕಿಂಗ್ ಎಲಿಮಿನೇಷನ್ ಕೂಡ ನಮಗೂ ಕೂಡ ಒಂಥರ ವಿಚಿತ್ರ ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂದರೆ 4 ಜನ ಸ್ಪರ್ಧಿಗಳಿಗೆ ನಾವು ಹೋಗ್ತೀವಿ ಅನ್ನೋ ರೀತಿಲಿ ಅಂದ್ಕೊಂಡು ಬಟ್ ಅಲ್ಲಿ ಕಾಕ್ರೋಚ್ ಸುದಿಯವರು ಎಕ್ಸಿಟ್ ಆದರು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದ ಬಗ್ಗೆ ಗಿಲ್ಲಿ ಮತ್ತು ಕಾವ್ಯ, ರಕ್ಷಿತಾ, ಸೂರಜ್, ರಾಶಿಕಾ ಮತ್ತು ಮನೆ ಕ್ಯಾಪ್ಟನ್ ಆಗಿರುವಂಥ ರಘು ಅವರು ತುಂಬ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ಅವ್ರು ಹೇಳ್ತಾ ಇದ್ದಾರೆ ಏನಂದರೆ ಇವರಿಗೆ ಅವರ ಮುಳ್ಳು ಮಾಡ್ಕೊಬಿಟ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಅಶ್ವಿನಿ ಮತ್ತು ಜಾನ್ವಿ ಅವರ ಸ್ವಲ್ಪ ಸವಾಸ ಬಿಟ್ಟಿದ್ರೆ ಅವ್ರು ತುಂಬ ಚೆನ್ನಾಗಿರ್ತಿದ್ರು. ಸೊ ಇನ್ನೂ ಕೂಡ ಓಪನ್ ಆಗಿರ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ, ಅಷ್ಟು ಚೆನ್ನಾಗೇ ಇರ್ತಿದ್ರು. ಬಟ್ ಅವರಾಗಿ ಅವರು ಹಾಳು ಮಾಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಕಾವ್ಯ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ನಮಗೆ ಒಂಟಿ ಮತ್ತು ಜಂಟಿ ಅನ್ನೋ ಕಾನ್ಸೆಪ್ಟ್ ಇತ್ತಲ್ಲ, ಸೊ ಹಾಗಾಗಿ ಅವರೆಲ್ಲ ಒಂಟಿ ಟೀಮಲ್ಲಿದ್ದರು. ಸೊ ಹಾಗಾಗಿ ಸ್ವಲ್ಪ ಹೆವಿ ಕ್ಲೋಸ್ ಆಗಿಬಿಟ್ರು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಬಟ್ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅದೊಂದೇ ಕಾರಣ ಅಲ್ಲ, ಸೊ ಏನೇನೋ ವಿಚಾರಗಳಿದ್ರು. ಬಟ್ ಆದರೆ ಅವರಿಂದ ದೂರ ಆಗಲಿಲ್ಲ. ಸೊ ಬೇರೆ ಏನಾದರೂ ಫ್ರೆಂಡ್ಶಿಪ್ ಮಾಡಿದರೆ, ಬೇರೆ ಮಾತುಕತೆಗಳು ಆಡಿದರೆ ಅವ್ರು ಗ್ಯಾರಂಟಿ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದಿತ್ತು. ಬಟ್ ಅವ್ರು ಇಬ್ಬರ ಹತ್ರನೇ ಹೋಗಿ ಎಲ್ಲ ಮಾತುಗಳನ್ನ ಆಡ್ತಾಯಿದ್ರು. ಬಟ್ ಅವರು ಪ್ಲ್ಯಾನ್ ಮಾಡ್ಕೊಬಿಟ್ಟು ಈಗ ಕಾಕ್ರೋಚ್ ಸುದಿಯವ್ರನ್ನ ಕಳಿಸಿದ್ರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಗಿಲ್ಲಿಗೆ ಕಾವ್ಯ ಅವ್ರು ಏನು ಹೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ಈ ಒಂಟಿ ಮತ್ತು ಜಂಟಿ ಕಾನ್ಸೆಪ್ಟ್ ಏನಾದರೂ ಇಲ್ಲ ಅಂತಿದ್ರೆ ಆಲ್ಮೋಸ್ಟ್ ನಮ್ಮ ಗಿಲ್ಲಿ ಜೊತೆನೇ ಅವರು ಫ್ರೆಂಡ್ಸ್ ಆಗಿ ಇರ್ತಿದ್ರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ 7ನೇ ವಾರ ಅಂದರೆ 50 ದಿನಗಳ ಆದಮೇಲೆ ಕಾಕ್ರೋಚ್ ಸುದಿಯವರು ಹೋಗಿದ್ದು ನಿಮ್ಮ ಪ್ರಕಾರ ಎಷ್ಟಿಷ್ಟ? ಸೊ ಅವರ ಬದಲಿಗೆ ನಿನ್ನೆ ಎಲಿಮಿನೇಷನಲ್ಲಿ ಯಾರು ಹೋಗಿದ್ರೆ ತುಂಬ ಚೆನ್ನಾಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಾವು ಅಂದ್ಕೊಂಡಿದ್ವಿ ಈ ಸಾರಿ ರಿಷಾ ಅವರು ಹೋಗ್ತಾರೆ ಅಂತ. ಬಟ್ ಯಾಕಪ್ಪ ಅಂದರೆ ಲಾಸ್ಟ್ ವೀಕಲ್ಲಿ ಅವರು ತುಂಬ ಡೇಂಜರ್ ಝೋನಲ್ಲಿ ಇದ್ದರು. ಅಷ್ಟೇ ಅಲ್ಲದೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಒಂದು ವಾರ್ನಿಂಗ್ ಸಹ ಕೊಟ್ಟಿದ್ದರು. ಸೊ ಅದೇ ರೀತಿ ಈ ಸಾರಿ ಫ್ಯಾನ್ಸ್ಗಳು ತುಂಬ ಕಡಿಮೆ ವೋಟ್ಸ್ಗಳನ್ನ ಮಾಡಿ ಅವರು ಇಲ್ದಿರೋ ರೀತಿ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆ ರೀತಿ ನಡೀಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಒಂದು ಡಿಫ್ರೆಂಟ್ ಸ್ಟೈಲ್ ಎಲಿಮಿನೇಷನ್ನೇ ಆಯಿತು ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ನಟ ಅವರು ಹೇಳ್ತಾ ಇರುವಂಥ ವಿಚಾರಗಳನ್ನ ಕೇಳಿದರೆ ಗ್ಯಾರಂಟಿ ನಮ್ಮ ಕಾಕ್ರೋಚ್ ಸುದಿಯವರೇ ತಪ್ಪನ್ನ ಮಾಡ್ಕೊಬಿಟ್ರು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕಾಕ್ರೋಚ್ ಸುದಿಯವರು ನಾಮಿನೇಷನಿಂದ ಒಂದು ಸಾರಿ ಪಾರ್ ಆಗಿದ್ರು, ಅಂದರೆ ಸೇಫ್ ಆಗಿದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಆ ಒಂದು ದುರಾದೃಷ್ಟ ಏನೋ ಗೊತ್ತಿಲ್ಲ, ಮತ್ತೆ ಅವರು ಸೇಫ್ ಆದಂಥವ್ರು ನಮ್ಮ ಯಾರು ಮಾಡೋರು ಮತ್ತೆ ಅವ್ರನ್ನ ನಾಮಿನೇಟ್ ಮಾಡಿದರು. ಏನಂದರೆ ಸೇಫ್ ತಂಡದಿಂದ ಮತ್ತೆ ನಾಮಿನೇಟ್ ತಂಡಕ್ಕೆ ಹಾಕಿದ್ರು. ಸೊ ಹಾಗಾಗಿ ಅವರು ನಾಮಿನೇಷನಿಂದ ಬಂದಿದ್ದರು. ಆಲ್ಮೋಸ್ಟ್ ಅವರು ಏನಾದರೂ ಸೇಫ್ ಆಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಈಗ ಎಕ್ಸಿಟ್ ಆಗಿ ಹೋಗಿದೆ. ಸೊ ಆಲ್ರೆಡಿ ಬಿಗ್ ಬಾಸ್ ರೂಲ್ಸ್ ಇರುವಂಥದ್ದೇ ಅಷ್ಟೇ, ವೀಕ್ಲಿ ಒಬ್ಬೊಬ್ಬ ಹೋಗಲೇಬೇಕು, ಅವ್ರು ಸಮಾಧಾನ ಪಡಲೇಬೇಕು ಅನ್ನೋ ರೀತಿಲಿ ಇರುತ್ತೆ. ಬಟ್ ನಿನ್ನೆ ನಿಮ್ಗೆ ಗೊತ್ತು, ಸೊ ಕಾಕ್ರೋಚ್ ಸುದಿಯವರು 7ನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸೊ ಈಗ ಅವರೊಂದು ಟೀಮ್ನ ಒಂದು ಅಭ್ಯರ್ಥಿ ಇಲ್ಲ ಅನ್ನೋ ರೀತಿಲಿ ಆಗಿದೆ. ಸೊ ಹಾಗಾಗಿ ಜಾನ್ವಿಯವರು ತುಂಬ ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು.
ಸೊ ನಿಮ್ಮ ಪ್ರಕಾರ ಇನ್ನೂ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿತ್ತಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿನ್ನೆ ಕಿಚ್ಚನ ವೇದಿಕೆಯಲ್ಲೂ ಕೂಡ ಕಾಕ್ರೋಚ್ ಸುದಿಯವರು ಹೇಳ್ಕೊಂಡ್ರು ಏನಪ್ಪ ಅಂದರೆ, ಸೊ ನಮ್ಮ ಮೂವಿಯಲ್ಲಿ ಕೊಟ್ಟಿರುವಂಥ ಪಾತ್ರಗಳ ಪ್ರಕಾರ ನನ್ನ ಒಂದು ಆ್ಯಕ್ಟಿಂಗ್ ಇರುತ್ತೆ. ಸೊ ಆ ಆ್ಯಕ್ಟಿಂಗ್ ನೋಡಿ ತುಂಬ ಜನ ಅನ್ಕೊತಾರೆ ಇವನು ತುಂಬ ಕೋಪಿಸ್ಟ, ಇವನೊಂಥರ ಆಟಿಟ್ಯೂಡೇ ಚೇಂಜ್ ಅನ್ನೋ ರೀತಿಯಲ್ಲಿ ಅನ್ಕೊತಾರೆ. ಬಟ್ ನಾನು ಆ ರೀತಿ ಅಲ್ಲ ಅಣ್ಣ. ಸೊ ನಾನು ಯಾವ ರೀತಿ ಅಂದರೆ ಸ್ವಲ್ಪ ಮೃದು ಮನುಷ್ಯ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನನಗೊಂದು ಪಾತ್ರ ಕೊಟ್ಟಿದ್ದಾರೆ, ಸೊ ಆ ಪಾತ್ರದಿಂದ ನಾನು ಹಂಗೆ ಕಾಣಿಸ್ಬೋದು. ಬಟ್ ಎಲ್ಲ ಸ್ಪರ್ಧೆ ಅಂದರೆ ಎಲ್ಲರಿಗೂ ಕೂಡ ನಾನೊಬ್ಬ ಕೋಪಿಸ್ಟ್ ಅನ್ನೋ ರೀತಿಲಿ ಕಾಣಿಸ್ತೆ ಅನ್ನೋ ರೀತಿಲಿ ಹೇಳಿದ್ದಾರೆ. ಬಟ್ ಈ ಒಂದು ಮಾತಿಂದ ಅವರಲ್ಲಿರುವಂಥ ಫ್ಯಾನ್ಸ್ಗಳು ತುಂಬ ನೊಂದ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಾನು ಕೂಡ ನೊಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕಾಕ್ರೋಚ್ ಸುದಿಯವರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ದರು. ಸೊ ಬರ್ತಾ ತೀರ ಕಡಿಮೆ ಮಾಡಿದರು ಅಂತಲೂ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈಗ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಆಲ್ರೆಡಿ ನಾಮಿನೇಷನ್ ಕೂಡ ಶುರುವಾಗಿರುವಂಥದ್ದು. ಈ ವಾರ ಮೊದಲನೇ ದಿನವೇ ನಾಮಿನೇಷನ್ ಶುರುವಾಗಿದೆ. ಸೊ ಅದರಲ್ಲಿ ಈಗ ಜಾನ್ವಿ ಮತ್ತು ಅಶ್ವಿನಿ ಅವರ ಫೋಟೋ ತುಂಬ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ನಾಮಿನೇಟೆಡ್ ಅಂತ ಸ್ಟಿಕ್ಕರ್ ಸಹ ಅಂಟಿಸಿದ್ದಾರೆ. ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಯಾವ ರೀತಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.